Welcome back to my channel Education Help. I'm your Xavier sir and I'm teaching for the PUC and BCA Computer Science. And today I'll start with PUC second year Computer Science. I try to cover all the things as per Karnataka syllabus and I'll try to cover the syllabus topics. First I'll tell everything about the syllabus, what is there in that PUC second year. Then even we will see exercise, MCQ questions, 2 marks, 3 marks and 5 marks questions. Okay, everything one by one. The first part, like chapter 1, exception handling in Python. Okay, now first year ಅಲ್ಲಿ ಪೈಥಾನ್ ಬೇಸಿಕ್ಸ್ ಕಲ್ತಿದ್ವಿ, ಕಂಪ್ಯೂಟರ್ ಬೇಸಿಕ್ಸ್, ಪೈಥಾನ್ ಬೇಸಿಕ್ಸ್ ಕಲ್ತಿದ್ವಿ. ಈ ವರ್ಷ ಅಂದರೆ PUC ಸೆಕೆಂಡ್ ಇಯರಿಗೆ ಆಲ್ ದ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಇನ್ ಪೈಥಾನ್. ವಿಲ್ ಸಿ syllabus what is there. So in the chapter 1, you will learn exception handling in Python. Exception handling means if the error comes, how to manage that error. Error ಏನಾದರೂ ಬಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು. ಓಕೆ, ಇಲ್ಲದಿದ್ರೆ ಏನಾಗ್ತದೆ, ಎರರ್ ಬಂದ ಕೂಡಲೇ ಪ್ರೋಗ್ರಾಮ್ ಸ್ಟಾಪ್ ಆಗ್ತದೆ. ಪ್ರೋಗ್ರಾಮ್ ವಿಲ್ ಸ್ಟಾಪ್ ಆಕ್ಸಿಡೆಂಟ್ಲಿ ಅಂತ ಹೇಳ್ಬೋದು. ಅಂದರೆ ಡೈರೆಕ್ಟಾಗಿ ಹೊರಗೆ ಬಂದುಬಿಡ್ತದೆ. ಓಕೆ, ಏನು ಔಟ್ಪುಟ್ ತೋರಿಸದೆ. ಅದಕ್ಕಾಗಿ ಏನು ಮಾಡ್ಬೋದು, ಎರರ್ ಬಂದರೆ ಕೆಲವೊಂದು ಸಲ you can skip that error and you can continue with the program by the help of one concept that is called as exception handling. ಅದರ ಬಗ್ಗೆ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಿದೆ, ನೀವು ಸ್ಕ್ರೀನ್ ಮೇಲೂ ನೋಡಬಹುದು. ಇಲ್ಲಿ ಟ್ರೈ, ಎಕ್ಸೆಪ್ಟ್, ಫೈನಲಿ, ದೆನ್ ಅಸರ್ಟ್ ಇಂಥದ್ದೆಲ್ಲವನ್ನು ಯೂಸ್ ಮಾಡ್ತೇವೆ ಅದ್ರ ಸಲುವಾಗಿ. ಓಕೆ, ದಟ್ ವಿ ವಿಲ್ ಲರ್ನ್. ಓಕೆ, ಆ್ಯಂಡ್ ವಾಟ್ ದ ಸಿಂಟ್ಯಾಕ್ಸ್ ಎರರ್ ಆ್ಯಂಡ್ ಎಕ್ಸೆಪ್ಷನ್ಸ್. ಓಕೆ, ದಟ್ ವಿ ವಿಲ್ ಲರ್ನ್, as well as raising and handling exceptions. ಹೇಗೆ ಎಕ್ಸೆಪ್ಷನ್ಸನ್ನು ಹೇಗೆ ರೇಸ್ ಮಾಡೋದು, ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ, ಫೈನಲಿ ಅಂದರೆ ಏನು, ಇವೆಲ್ಲ ಬಗ್ಗೆ ನಾವು ಕಲಿತೇವೆ ಚಾಪ್ಟರ್ 1ನಲ್ಲಿ, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್. ಆ್ಯಂಡ್ ಇನ್ ದ ಚಾಪ್ಟರ್ 2 ಯು ವಿಲ್ ಲರ್ನ್ ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್, ಹೌ ವಿ ಕ್ಯಾನ್ ಮ್ಯಾನೇಜ್ ದಿ ಫೈಲ್ಸ್. ಓಕೆ, ದೆರ್ ಆರ್ 2 ಟೈಪ್ಸ್ ಆಫ್ ಫೈಲ್ಸ್ ಇದ್ದಾವೆ, ಟೆಕ್ಸ್ಟ್ ಮತ್ತು ಬೈನರಿ. ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಓಕೆ, ಕ್ರಿಯೇಟ್ ಮಾಡೋದು ಹೇಗೆ, ಫೈಲ್ ಒಳಗೆ ಟ್ರಾವರ್ಸ್ ಮಾಡೋದು ಹೇಗೆ ಅಂಥದ್ದೆಲ್ಲ. ಲೈಕ್ ಇಲ್ಲಿ ನೀವು ಒಂದು ಎಕ್ಸಾಂಪಲ್ ನೋಡ್ಬೋದು, ಫೈಲ್ ಈಸ್ ಈಕ್ವಲ್ ಟು ಓಪನ್ ಮಾಡೋದು ಹೇಗೆ, ಆ ಫೈಲಲ್ಲಿ ಬರೆಯೋದು ಹೇಗೆ, ಫೈಲ್ ಡಾಟ್ ರೈಟ್ ಯೂಸ್ ಮಾಡಿ, ರೀಡ್ ಮಾಡಿ ಅದನ್ನು ರೀಡ್ ಮಾಡ್ಬೋದು. ಓಕೆ, ಆಲ್ ದೋಸ್ ಥಿಂಗ್ಸ್ ಯು ವಿಲ್ ಲರ್ನ್, ಆ್ಯಸ್ ವೆಲ್ ಆಸ್ ಪಿಕಲ್ ಮಾಡ್ಯೂಲ್. ಓಕೆ, ದರ್ ಇಸ್ ಎ ಪಿಕಲ್ ಮಾಡ್ಯೂಲ್ ಅಂತ ಹೇಳ್ತೇವೆ, ದಟ್ ಈಸ್ ಯೂಸ್ಡ್ ಫಾರ್ ಸೀರಿಯಲೈಸೇಷನ್ ಆ್ಯಂಡ್ ಡಿಸೀರಿಯಲೈಸೇಷನ್ ಆಫ್ ಪೈಥಾನ್ ಆಬ್ಜೆಕ್ಟ್ಸ್. ಓಕೆ, ಅದನ್ನು ನಾವು ಮುಂದೆ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 3 and 4 is on data structures. Okay, data structure concepts like stack, queue. Okay, ಇವೆಲ್ಲ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಕಲ್ತಿದ್ದಿದ್ರೆ ಅದು ಗೊತ್ತಿರ್ತದೆ, ಆದರೆ ಇಲ್ಲಿ ನಾವು ಅದನ್ನು ಹೊಸದಾಗಿ ಕಲಿತೇವೆ ಕರೆಕ್ಟಾಗಿ. ಡೇಟಾ ಸ್ಟ್ರಕ್ಚರ್ ಅಂದರೆ ಏನು, ಸೊ ಸ್ಟ್ಯಾಕ್ ಮತ್ತು ಕ್ಯೂ ಅಂದರೆ ಏನು, ಸ್ಟ್ಯಾಕ್ ಯಾಕೆ ಯೂಸ್ ಮಾಡ್ತೇವೆ, ಸ್ಟ್ಯಾಕಿಗೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂಥೇಳಿ ಹೇಳ್ತೇವೆ, ಕ್ಯೂ ಅನ್ನು ಫಸ್ಟ್ ಇನ್ ಫಸ್ಟ್ ಔಟ್. ಕ್ಯೂ ಗೊತ್ತಿದೆ, ನಾವೀಗ ಬಸ್ ರಿಸರ್ವೇಷನ್ ಮಾಡಲಿಕ್ಕೆ ಏನಾದರೂ ನಾವು ಲೈನಲ್ಲಿ ನಿಂತರೆ ಫಸ್ಟ್ ಯಾರು ನಿಂತ್ಕೊಂಡಿದ್ದಾರೆ ಅವರಿಗೆ ಫಸ್ಟ್ ಟಿಕೆಟ್ ಸಿಗ್ತದೆ ಅಂತ ಹೇಳೋ ಅರ್ಥ. ಅದಕ್ಕಾಗಿ ಅದು ಕ್ಯೂ ಸಿಸ್ಟಮ್ ಅಂತ ಹೇಳ್ತೇವೆ. ಕಂಪ್ಯೂಟ್ರಲ್ಲಿ ಅದು ಕ್ಯೂ ಸಿಸ್ಟಮು ಯೂಸ್ ಆಗ್ತದೆ, ಸ್ಟ್ಯಾಕ್ ಸಿಸ್ಟಮು ಯೂಸ್ ಆಗ್ತದೆ ಅಂತ ಹೇಳ್ತೇವೆ. ಈಗ ಲೈಕ್ ಈ ಕಂಪ್ಯೂಟ್ರಿಗೆ ನಾವೇನಾದರೂ ವರ್ಕ್ ಕೊಟ್ಟರೆ, ಓಕೆ, ಅದು ಯಾವ ಪ್ರಯಾರಿಟಿ ಮೇಲೆ ವರ್ಕ್ ಮಾಡ್ತದೆ, ಸ್ಟ್ಯಾಕ್ ಪ್ರಯಾರಿಟಿ ಮೇಲೆ. ಲಾಸ್ಟ್ ಯಾವುದು ವರ್ಕ್ ಕೊಟ್ಟಿದೆ ಅದು ನಮಗೆ ಫಸ್ಟ್ ಬೇಕು ಅಂತ ತಿಳ್ಕೊಳ್ತದೆ, ಅದ್ರ ಮೇಲೆ ಹೆಚ್ಚಿಗೆ ವರ್ಕ್ ಮಾಡ್ತದೆ. ಓಕೆ, ಹಾಗೆ ಪ್ರಿಂಟಿಂಗ್ ಏನಾದರೂ ಕೊಟ್ಟಾಗ ಕ್ಯೂ ಸಿಸ್ಟಮಲ್ಲಿ ವರ್ಕ್ ಆಗ್ತದೆ. ಪ್ರಿಂಟರಲ್ಲಿ ಯಾವುದು ಫಸ್ಟ್ ಕೊಡ್ತೇವೆ ಅದು ಫಸ್ಟ್ ಪ್ರಿಂಟ್ ಆಗ್ತದೆ, ಆಮೇಲೆ ಕೊಟ್ಟಿದ್ದು ಕಡೆ ಪ್ರಿಂಟ್ ಆಗ್ತದೆ. ಓಕೆ, ಈ ಟೈಪ್ ಅದ್ರ ಬಗ್ಗೆ ನಿಮ್ಗೆ ಆಪ್ರೇಷನ್ ಗೊತ್ತಾಗಲಿ ಅಂತ ಹೇಳಿ ಸ್ಟ್ಯಾಕ್ ಕ್ಯೂ ಅನ್ನು ಕೊಟ್ಟಿದ್ದಿದೆ. ಕೆಲವೊಂದು ಸಲ ಡಿ ಕ್ಯೂ, ಡಬಲ್ ಎಂಡೆಡ್ ಕ್ಯೂ, ದಟ್ ಮೀನ್ಸ್ ಇವನ್ ವಿ ಕ್ಯಾನ್ ಡೂ ದಿ ಕ್ಯೂ ಸಿಸ್ಟಮ್ ಆ್ಯಸ್ ವೆಲ್ ಆಸ್ ಸ್ಟ್ಯಾಕ್ ಸಿಸ್ಟಮ್ ಅಂತ ಹೇಳಿದ್ರೆ, ಎಂಡ್ ಪಾಯಿಂಟಿಂದನೂ ನಾವು ತೆಗಿಬೋದು, ಮುಂದಿನ ಪಾಯಿಂಟಿಂದನೂ ತೆಗಿಬೋದು. ಟಾಪ್ ಪಾಯಿಂಟ್ ಅಂತ ಹೇಳ್ತೇವೆ ಅಥವಾ ಬಾಟಮ್ ಪಾಯಿಂಟ್ ಅಂತ ಹೇಳ್ತೇವೆ, ಫ್ರಂಟ್ ಅಂತ ಹೇಳ್ತೇವೆ ಕ್ಯೂದಲ್ಲಿ. ಓಕೆ, ಫ್ರಂಟಿಂದನೂ ಇನ್ಸರ್ಟ್ ಮಾಡ್ಬೋದು, ಹಾಗೆ ಬ್ಯಾಕ್ ಸೈಡಿಂದನೂ ಇನ್ಸರ್ಟ್ ಮಾಡ್ಬೋದು, ಹಾಗೆ ರಿಮೂವ್ ಮಾಡೋದು ಎರಡೂ ಸೈಡ್ ಮಾಡ್ಬೋದು. ಓಕೆ, ಮತ್ತು ಸ್ಟ್ಯಾಕ್ಸ್ ಎಲ್ಲ ಹೆಲ್ಪ್ ಆಗ್ತವೆ ಹೆಚ್ಚಾಗಿ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್, ಪೋಸ್ಟ್ ಫಿಕ್ಸ್ ಟು ಇನ್ಫಿಕ್ಸ್ ಕನ್ವರ್ಷನ್, ಅಂದರೆ ಆರ್ಥಮೆಟಿಕ್ ಎಕ್ಸ್ಪ್ರೆಷನ್ಸನ್ನು ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಓಕೆ, ಅದ್ರ ಬಗ್ಗೆ ನಾವು ಮುಂದೆ ನೋಡ್ತೇವೆ ಡೀಟೇಲ್ ಆಗಿ. ಓಕೆ, ಚಾಪ್ಟರ್ 5 ಸಾರ್ಟಿಂಗ್ ಅಲ್ಗೋರಿದಮ್ಸ್ ಬಗ್ಗೆ ನಾವು ನೋಡ್ತೇವೆ. ಇನ್ ಚಾಪ್ಟರ್ 5
ಸಾರ್ಟಿಂಗ್ ಅಲ್ಗೋರಿದಮ್. ಸಾರ್ಟಿಂಗ್ ಅಲ್ಗೋರಿದಮ್ 3 ಸಾರ್ಟಿಂಗ್ ಅಲ್ಗೋರಿದಮ್ ನಿಮ್ಗೆ ಕೊಟ್ಟಿದ್ದಿದೆ. ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಮತ್ತು ಇನ್ಸರ್ಷನ್ ಸಾರ್ಟ್. ಓಕೆ, ದರ್ ಆರ್ 3 ಸಾರ್ಟಿಂಗ್ ಟೆಕ್ನಿಕ್ಸ್ ದೇ ಹ್ಯಾವ್ ಗಿವನ್. ಸಾರ್ಟಿಂಗ್ ಅಂತ ಹೇಳಿದ್ರೆ ಅರೇಂಜಿಂಗ್ ದಿ ಇನ್ಫಾರ್ಮೇಷನ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಆರ್ ನಂಬರ್ ಆರ್ಡರ್. ನಂಬರ್ ಅಂತ ಹೇಳಿದ್ರೆ 1ರಿಂದ ಮೇ ಬಿ 100 ತನಕ ಇರಬಹುದು, ಆರ್ಡರ್ ಆಗ್ತದೆ ಅವಾಗ. ಓಕೆ, ಹಾಗೆ ಆಲ್ಫಾಬೆಟಿಕಲ್ A to Z ಇರ್ಬೋದು ಅಥವಾ Z to A, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಓಕೆ, ಆ್ಯಂಡ್ ದರ್ ಆರ್ ಡಿಫ್ರೆಂಟ್ ಸಾರ್ಟಿಂಗ್ ಮೆಥಡ್ಸ್. ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಐಡಿಯಾ ಕೊಟ್ಟಿದ್ದಿದೆ. ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಯಾವ್ಯಾವ ಸಾರ್ಟಿಂಗ್ ಮೆಥಡ್ ಎಷ್ಟೆಷ್ಟು ಟೈಮ್ ತೆಗೆದುಕೊಳ್ತದೆ ಸಾರ್ಟ್ ಮಾಡಲಿಕ್ಕೆ. ಓಕೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ನಮ್ಗೆ ಯಾವ ಸಾರ್ಟಿಂಗ್ ಮೆಥಡ್ ತೆಗೆದುಕೊಳ್ಬಹುದು ಅಂತ ಕಂಪ್ಯೂಟ್ರಲ್ಲಿ. ಓಕೆ, ಅದನ್ನು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದಿದೆ ಚಾಪ್ಟರ್ 5ದಲ್ಲಿ. ಚಾಪ್ಟರ್ 6 ಈಸ್ ಆನ್ ಸರ್ಚಿಂಗ್ ಟೆಕ್ನಿಕ್ಸ್. In computer, everything is stored in the files. Okay, all the information. Maybe for example, students records ಇರ್ಬೋದು. ಸ್ಟೇಟ್ ಬೋರ್ಡಲ್ಲಿ ಎಲ್ಲ ಕರ್ನಾಟಕದ ಸ್ಟೇಟಿನ ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿಟ್ಟಿರ್ತಾರೆ. ಓಕೆ, ಹಾಗೆ ನೀವು ರಿಸಲ್ಟ್ ನೋಡಬೇಕಾದ್ರೆ ಏನು ಮಾಡ್ತೀರಿ? ಯು ವಿಲ್ ಸರ್ಚ್ ಓನ್ಲಿ ಒನ್ ರೆಕಾರ್ಡ್. ಮೇ ಬಿ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಯು ವಿಲ್ ಟೈಪ್ ಆ್ಯಂಡ್ ಯು ವಿಲ್ ಟೇಕ್ ದ ರಿಸಲ್ಟ್. ಓಕೆ, ಅಂದರೆ ಅಷ್ಟು ಇನ್ಫಾರ್ಮೇಷನಲ್ಲಿ ನಿಮ್ಮ ರೆಕಾರ್ಡನ್ನು ಕಂಪ್ಯೂಟರ್ ಕೊಡಬೇಕು. ಓಕೆ, ಅವಾಗ ಅದಕ್ಕೆ ಸರ್ಚಿಂಗ್ ಮೆಥಡ್ ಬೇಕಾಗ್ತದೆ. ಅದಕ್ಕಾಗಿ ಅದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೊಟ್ಟಿದ್ದಿದೆ. ಇಲ್ಲಿ ಸರ್ಚಿಂಗ್ ಟೆಕ್ನಿಕ್ಸ್ ಯಾವ್ಯಾವುದಿದ್ದಾವೆ? ಲೀನಿಯರ್ ಸರ್ಚ್, ಅದನ್ನು ನಾವು ಸೀಕ್ವೆನ್ಷಿಯಲ್ ಸರ್ಚ್ ಅಂತೇಳಿ ಹೇಳ್ತೇವೆ. ದೆನ್ ದ ಬೈನರಿ ಸರ್ಚ್. ಓಕೆ, ಬೈನರಿ ಸರ್ಚ್, ಸೊ ಇಟ್ ವಿಲ್ ಲೀವ್ ಒನ್ ಪಾರ್ಟ್ ಆ್ಯಂಡ್ ಇಟ್ ವಿಲ್ ಸರ್ಚ್ ಓನ್ಲಿ ಇನ್ ದ ಸೆಕೆಂಡ್ ಪಾರ್ಟ್ ಅಥವಾ ಫಸ್ಟ್ ಪಾರ್ಟ್ ಅಂತ ಹೇಳ್ತೇವೆ. ಬಟ್ ಇಟ್ ಮಸ್ಟ್ ಬಿ ಇನ್ ಸಾರ್ಟೆಡ್ ಆರ್ಡರ್. ಅದನ್ನು ನಾವು ನೋಡ್ತೇವೆ ಮುಂದೆ. ನೆಕ್ಸ್ಟ್ ಹ್ಯಾಶಿಂಗ್ ಟೆಕ್ನಿಕ್. ಓಕೆ, ದರ್ ಇಸ್ ಒನ್ ಮೋರ್ ಸರ್ಚಿಂಗ್ ಮೆಥಡ್ ಕಾಲ್ಡ್ ಹ್ಯಾಶಿಂಗ್ ಟೆಕ್ನಿಕ್. ಅದರಲ್ಲಿ ಕೆಲವೊಂದು ಅಡ್ವಾಂಟೇಜು ಇದ್ದಾವೆ, ಡಿಸ್ಅಡ್ವಾಂಟೇಜ್ ಇದ್ದಾವೆ. ಆದರೆ ಒಂದೇ ಶಾರ್ಟಲ್ಲಿ ರೆಕಾರ್ಡನ್ನು ಹುಡುಕಬಹುದು ಅನ್ನೋ ಕಾನ್ಸೆಪ್ಟ್ ಫೇಮಸ್ ಇದೆ ಇದರಲ್ಲಿ, ಹ್ಯಾಶಿಂಗಲ್ಲಿ. ಓಕೆ, ಅದನ್ನು ನಾವು ಸರ್ಚಿಂಗ್ ಟೆಕ್ನಿಕಲ್ಲಿ ನೋಡ್ತೇವೆ. ನೆಕ್ಸ್ಟ್ ಚಾಪ್ಟರ್ 7 ಈಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ. ಓಕೆ, ಡೇಟಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಸೆಸಿಂಗ್. How we can manage data, how we can store the data. Okay, what all things will come when we talk about the data. Okay, ಅದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಿದೆ. Like there will be a collection, okay, storage, then processing, then the analyzation of data. All these things are given in the data management. ಅಂದರೆ ಕಲೆಕ್ಷನ್ ಅಂದರೆ ಸ್ಟೋರ್ ಮಾಡಿ ಇಡೋದು, ರಾವ್ ಡೇಟಾ ಅಂತ ಹೇಳಿದ್ರೆ ರಾವ್ ಮಟೀರಿಯಲ್ ಅಂತ ಹೇಳ್ದಂಗೆ, ಅಂದರೆ ಸಿಂಪಲ್ ಡೇಟಾವನ್ನು. ಆಮೇಲೆ ಅದು ಸ್ಟೋರೇಜ್ ಡಿವೈಸಲ್ಲಿ ಆರ್ಗನೈಸ್ ಆಗಿ ಇಡ್ತೇವೆ. ಡೇಟಾಬೇಸ್ ಯೂಸ್ ಮಾಡ್ತೇವೆ, RDBMS ಅಂತೇವೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡ್ತೇವೆ. ಪ್ರೋಸೆಸ್ ಮಾಡ್ತೇವೆ. ಓಕೆ, ಆಮೇಲೆ ಅನಲೈಸ್ ಮಾಡಲಿಕ್ಕೂ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸು. ಓಕೆ, ನಿಮ್ಗೆ ಗೊತ್ತಿರಬೇಕು SSL ಎಲ್ಲ ಮೋಡು, ಮೀನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಐಡಿಯಾ ಕೊಟ್ಟಿದ್ದಿದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ 8 contains database concepts. Okay, database concepts in the sense file systems or database management system. Simple file system ಅಂದ್ರೆ ಏನು, DBMS ಅಂದ್ರೆ ಏನು, ಓಕೆ, RDBMS ಅಂದ್ರೆ ಏನು, ರಿಲೇಷನಲ್ ಡೇಟಾ ಮಾಡೆಲ್ಸ್ ಎಲ್ಲ ಯಾವುದಿದ್ದಾವೆ, ಕೀಸ್ ಅಂದ್ರೆ ಏನು, ಲೈಕ್ ಪ್ರೈಮರಿ ಕೀ, ಕ್ಯಾಂಡಿಡೇಟ್ ಕೀ, ಫಾರಿನ್ ಕೀ, ಕಂಪೋಸಿಟ್ ಕೀ. ಓಕೆ, ಅಂದ್ರೆ ಏನು, ಅದ್ರ ಬಗ್ಗೆ ಕೊಟ್ಟಿದ್ದಿದೆ. ಓಕೆ, ಇದನ್ನು ನಾವು ಟರ್ಮ್ಸ್ ಆಫ್ ಡೇಟಾಬೇಸ್ ಅಂತ ಹೇಳ್ತೇವೆ, ಇದರಲ್ಲಿ ಕೊಟ್ಟಿದ್ದಿದೆ. ಸಂಗಡ ಡೇಟಾಬೇಸ್ ಸಿಸ್ಟಮ್ ಪ್ರೊವೈಡ್ಸ್ ಅಡ್ವಾಂಟೇಜಸ್ ಓವರ್ ಟ್ರೆಡಿಷನಲ್ ಫೈಲ್ ಸಿಸ್ಟಮ್. ಟ್ರೆಡಿಷನಲ್ ಅಂದರೆ ಮ್ಯಾನ್ಯುವಲಿ ನಾವೇನು ಮ್ಯಾನೇಜ್ ಮಾಡ್ತೇವೆ ಅದು ಟ್ರೆಡಿಷನಲ್ ಫೈಲ್ ಸಿಸ್ಟಮ್. ಲೈಕ್ ಯಾವುದೋ ಒಂದು ಫೈಲಲ್ಲಿ ಎಲ್ಲ ಬರೆದಿಡೋದು ಮಾಡ್ತಿದ್ವಿ. ಓಕೆ, ಅದ್ರ ಬದಲಿಗೆ ನಾವು ಡೇಟಾಬೇಸ್ ಸಿಸ್ಟಮಿಗೆ ಹೋದರೆ ಅದರಿಂದ ಅಡ್ವಾಂಟೇಜ್ ಏನಾಗ್ತದೆ? ಓಕೆ, ರಿಡಂಡೆನ್ಸಿ ಅಂದರೆ ರಿಪಿಟೇಷನ್ ಕಡಿಮೆ ಮಾಡ್ತದೆ, ಡೇಟಾ ಇಂಟಿಗ್ರಿಟಿ ಇರ್ತದೆ ಅಂತ ಹೇಳ್ತೇವೆ. ಡೇಟಾ ಅಂದರೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿ ಈಸಿಯಾಗಿ ಮೇಂಟೈನ್ ಮಾಡ್ಬೋದು, ಸೆಕ್ಯೂರ್ಡ್, ಬೆಟರ್ ಸೆಕ್ಯೂರಿಟಿ. ಓಕೆ, ಇವೆಲ್ಲ ಚಾಪ್ಟರ್ 8ಅಲ್ಲಿ ನಿಮ್ಗೆ ಐಡಿಯಾ ಕೊಟ್ಟಿದ್ದಿದೆ. ಓಕೆ, ಹೆಚ್ಚಾಗಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUCಯಲ್ಲಿ ನಿಮಗೆ ಜಸ್ಟ್ ಬೇಸ್ ಕೊಟ್ಟಿದ್ದಿದೆ. ಬೇಸ್ ಅಂತ ಹೇಳಿದ್ರೆ ಮುಂದೆ ನೀವು ಕಲೀಲಿಕ್ಕೆ ಹೋದಾಗ ಡಿಗ್ರೀಸಲ್ಲಿ ಅಥವಾ BE ಮಾಡ್ಲಿಕ್ಕೆ ಹೋದಾಗ, ಸೊ ಯು ವಿಲ್ ಗೆಟ್ ದ ಬೇಸ್ ಆಫ್ ದೀಸ್ ಥಿಂಗ್ಸ್. ಅಂದರೆ ಈ ಬೇಸನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಿಮಗೆ ಈಸಿ ಆಗಿಬಿಡ್ತದೆ ಅಂತ. ಅದಕ್ಕಾಗಿ ನಿಮಗೆ ಈ ಚಾಪ್ಟರ್ಸನ್ನು ಹೆಚ್ಚಾಗಿ ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ಕವರೇಜ್ ಮಾಡಿದ್ದಿದೆ. ಓಕೆ, ಅದಕ್ಕಾಗಿ ಈಸಿಯಾಗಿ ಕರೆಕ್ಟಾಗಿ ನಾವು ಕಲ್ತ್ಕೊಂಡ್ಬಿಟ್ರೆ ಮುಂದೆ ನಮಗೆ ಮುಂದಿನ ಎಜುಕೇಷನ್ ಎಲ್ಲ ಚಲೋ ಆಗ್ತದೆ. ಓಕೆ, ಅದಕ್ಕಾಗಿ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಗೊತ್ತಿರಲಿ, ಅಪ್ ಟು ಚಾಪ್ಟರ್ 8 ಇಟ್ ಈಸ್ ಫಾರ್ ದ
ಮಿಡ್ ಟರ್ಮ್ ಎಕ್ಸಾಮ್. ಉಳಿದಿದ್ದು ಫೈನಲ್ ಎಕ್ಸಾಮಿಗೆ ಆಗ್ತದೆ. ಮಧ್ಯದಲ್ಲಿ ಮತ್ತೊಂದು ಟೆಸ್ಟ್ ಬರ್ತದೆ. ಓಕೆ, ಅದಕ್ಕೊಂದು 2-3 ಚಾಪ್ಟರ್ಸ್ ಇರ್ತವೆ. ಆಮೇಲೆ ನಿಮಗೆ ಫೈನಲ್ ಎಕ್ಸಾಮ್ ಆಗ್ತದೆ. ಓಕೆ, ಅಪ್ ಟು ಚಾಪ್ಟರ್ 8 ಇಟ್ಸ್ ಫಾರ್ ದ ಮಿಡ್ ಟರ್ಮ್. Then chapter 9, which is on SQL, Structured Query Language. Okay, SQL ಅಂತ ಹೇಳ್ತೇವೆ, Structured Query Language. DBMS ಅಥವಾ RDBMS ನಾವು ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಅದರಲ್ಲಿ ಡೇಟಾಬೇಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಅದನ್ನು ನಾವು SQL ಅಂತೇವೆ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಕ್ವೆರೀಸ್ ಅಂತ ಹೇಳಿದ್ರೆ ಕಂಪ್ಯೂಟರಿಗೆ ಕ್ವಶನ್ ಮಾಡಿ ಆನ್ಸರ್ ತೆಗೆದುಕೊಳ್ಳೋ ಸಿಸ್ಟಮಿಗೆ ನಾವು ಕ್ವೆರೀಸ್ ಅಂತೇವೆ. ಓಕೆ, ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಿದೆ. ಅದರಲ್ಲಿ ಮತ್ತೆ 2-3 ಲ್ಯಾಂಗ್ವೇಜ್ ಇದ್ದಾವೆ SQL ಅಲ್ಲೂ. DDL ಅಂತೇವೆ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಅದ್ರ ಬಗ್ಗೆ ಹೇಳಿದ್ದಿದೆ. DML, ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಓಕೆ, ಹಾಗೆಯೇ DCL, ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಬರ್ತದೆ. ಓಕೆ, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಿದೆ. ಹಾಗೆಯೇ ರಿಲೇಷನಲ್ ಆಪರೇಷನ್, ಒಂದಕ್ಕೊಂದು ಟೇಬಲನ್ನು ರಿಲೇಟ್ ಮಾಡೋದು ಹೇಗೆ ಡೇಟಾಬೇಸಲ್ಲಿ, ಓಕೆ, ಅದ್ರ ಬಗ್ಗೆನೂ ನಿಮ್ಗೆ ಇಲ್ಲಿ ಕೊಟ್ಟಿದ್ದಿದೆ. ಅಂಡ್ ಚಾಪ್ಟರ್ 10 ಕವರ್ಸ್ ಆನ್ ಕಂಪ್ಯೂಟರ್ ನೆಟ್ವರ್ಕ್. ಓಕೆ, ನೆಟ್ವರ್ಕ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ನೆಟ್ವರ್ಕ್ ಅಂದರೆ ಕನೆಕ್ಟಿಂಗ್ ಮೋರ್ ದೆನ್ ಒನ್ ಕಂಪ್ಯೂಟರ್ ಯೂಸಿಂಗ್ ಸಮ್ ಮೀಡಿಯಾ, ದಟ್ ಈಸ್ ಕಾಲ್ಡ್ ನೆಟ್ವರ್ಕ್ ಅಂತೇವೆ. ಅದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದಿದೆ. ನೆಟ್ವರ್ಕ್ ಟೈಪ್ಸ್ ಯಾವ್ಯಾವುದಿದ್ದಾವೆ, ಲ್ಯಾನ್, ಮ್ಯಾನ್, ವ್ಯಾನ್, ಪ್ಯಾನ್, ಇವೆಲ್ಲ ಕೊಟ್ಟಿದ್ದಿದೆ. ಓಕೆ, ಹಾಗೆ ಟಾಪಾಲಜೀಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದಿದೆ. ಡೊಮೇನ್ ನೇಮ್ ಅಂದ್ರೆ ಏನು, IP ಅಡ್ರೆಸ್ ಅಂದ್ರೆ ಏನು, ಅದ್ರ ಬಗ್ಗೆ ಸಿಂಪಲ್ ಐಡಿಯಾ ದೇ ಹ್ಯಾವ್ ಗಿವನ್ ಇನ್ ಚಾಪ್ಟರ್ 10. ಅಂಡ್ ದ ಚಾಪ್ಟರ್ 11 is on data communication. What is meant by that data communication? Andre, when there is a network, computer network, okay, the data communication is essential. ಅದಕ್ಕಾಗಿ ಅದನ್ನು ಚಾಪ್ಟರ್ 10 ಸಂಗಡ ಚಾಪ್ಟರ್ 11 ಕೊಟ್ಟಿದ್ದಿದೆ. ಓಕೆ, ನೀವು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ನೋಡ್ತೀರಿ ಅಂತ ಹೇಳಿದ್ರೆ ಡೇಟಾ ಕಮ್ಯುನಿಕೇಷನ್ಸು ಬೇಕು. ಅಂದರೆ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಲಿಕ್ಕೆ, ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡಲಿಕ್ಕೆ, ಇನ್ಫಾರ್ಮೇಷನ್ ಕಳಿಸ್ಲಿಕ್ಕೆ, ದೆನ್ ವಿ ನೀಡ್ ಡೇಟಾ ಕಮ್ಯುನಿಕೇಷನ್. ಅದ್ರ ಬಗ್ಗೆ ಕೊಟ್ಟಿದ್ದಿದೆ. ಲೈಕ್ ಕಂಪೋನೆಂಟ್, ಸೆಂಡರ್, ರಿಸೀವರ್, ಮ್ಯಾಸೇಜ್, ಮೀಡಿಯಮ್, ವಾಟ್ ಈಸ್ ಮೀನ್ ಬೈ ಪ್ರೋಟೋಕಾಲ್. ಓಕೆ, ಬ್ಯಾಂಡ್ ವಿಡ್ತ್ ಅಂದ್ರೇನು, ಡೇಟಾ ರೇಟ್ ಅಂದ್ರೇನು, ಸಿಂಪ್ಲೆಕ್ಸ್, ಹಾಫ್ ಡುಪ್ಲೆಕ್ಸ್, ಫುಲ್ ಡುಪ್ಲೆಕ್ಸ್, ಇದ್ರ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟಿದ್ದಿದೆ. ನೆಕ್ಸ್ಟ್ ಸ್ವಿಚಿಂಗ್ ಸಿಸ್ಟಮ್ ಬಗ್ಗೆ ಐಡಿಯಾ ಕೊಟ್ಟಿದ್ದಿದೆ. ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್, ಮೆಸೇಜ್ ಸ್ವಿಚಿಂಗ್ ಅಂತ ಹೇಳಿ. ಮೀಡಿಯಾ, ವಯರ್ಡ್, ಬೇರೆ ಬೇರೆ ಯಾವ ಟೈಪ್ ವಯರ್ಸ್ ಯೂಸ್ ಮಾಡ್ತೇವೆ ಅಥವಾ ವಯರ್ಲೆಸ್ಸು ಯೂಸ್ ಮಾಡ್ತೇವೆ. ಟ್ವಿಸ್ಟೆಡ್ ಪ್ಯಾರ್, ಕೋಆಕ್ಸೆಲ್, ಫೈಬರ್ ಆಪ್ಟಿಕಲ್ ಕೇಬಲ್ಸ್, ಇವೆಲ್ಲ ಯೂಸ್ ಮಾಡ್ತೇವೆ. ಕರೆಕ್ಟಾ? ಅದ್ರ ಬಗ್ಗೆ ಕೊಟ್ಟಿದ್ದಿದೆ. ದೆನ್ ದ ಮೊಬೈಲ್ ಟೆಕ್ನಾಲಜೀಸ್, ಲೈಕ್ ನೀವು ಆಲ್ರೆಡಿ 4G 5G ನೀವಿದ್ದಾಗಲೇ ಬಂದಿದ್ದು. ಬಟ್ ಬಿಫೋರ್ ದಟ್ ದರ್ ವಾಸ್ 3G 4G 5G. ಈಗ ನಾವು 5G ಅನ್ನು ಯೂಸ್ ಮಾಡ್ತಾ ಇದ್ದೇವೆ ಮೊಬೈಲಲ್ಲಿ. ಅದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಐಡಿಯಾ ಕೊಟ್ಟಿದ್ದಿದೆ. ದೆನ್ ದ ಪ್ರೋಟೋಕಾಲ್ಸ್, ವಾಟ್ ದಟ್ TCP IP is, HTTP, ಓಕೆ, FTP, SMTP, ಇದ್ರ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟಿದ್ದಿದೆ. ಓಕೆ, ಅದನ್ನು ನೋಡ್ತೇವೆ ಚಾಪ್ಟರ್ 11ನಲ್ಲಿ. ದೆನ್ ದ ಚಾಪ್ಟರ್ 12 ಈಸ್ ಆನ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ದಟ್ ಮೀನ್ಸ್ ವಾಟ್ ಟೈಪ್ ಆಫ್ ಸೆಕ್ಯೂರಿಟಿ ಪ್ರಿಕಾಷನ್ಸ್ ವಿ ಹ್ಯಾವ್ ಟು ಟೇಕ್, ಥ್ರೆಟ್ಸ್ ಆ್ಯಂಡ್ ಪ್ರಿವೆನ್ಷನ್. ಅದು ಥ್ರೆಟ್ಸ್ ಇದ್ದಾವೆ, ಇಂಟರ್ನೆಟ್ ಯೂಸ್ ಮಾಡ್ತೇವೆ ಅಥವಾ ಕಂಪ್ಯೂಟರ್ ಯೂಸ್ ಮಾಡ್ತೇವೆ ಅಂದರೆ ಥ್ರೆಟ್ ಇದೆ. ಓಕೆ, ಓಕೆ, ಮಲ್ವೇರ್ ಇದೆ, ದೆನ್ ದ ವೈರಸಸ್ ಇದ್ದಾವೆ, ವರ್ಮ್ಸ್ ಇದ್ದಾವೆ, ಟ್ರೋಜನ್ಸ್ ಅಂತೇವೆ. ಅದ್ರ ನಾವು ಅದಕ್ಕೆ ಕಡಿಮೆ ಮಾಡಲಿಕ್ಕೆ ಆ್ಯಂಟಿವೈರಸ್ ಯೂಸ್ ಮಾಡ್ತೇವೆ, ಡಿಪೆಂಡರ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೇವೆ, ಸ್ಪ್ಯಾಮ್ ಫಿಲ್ಟರಿಂಗ್, ಓಕೆ, ಅವನ್ನೆಲ್ಲ ಯೂಸ್ ಮಾಡ್ತೇವೆ. ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ಥಿಂಕ್ ಮಾಡ್ತೇವೆ. ಓಕೆ, ಫೈರ್ ವಾಲ್ಸ್, ಕುಕೀಸ್, ಹ್ಯಾಕರ್ಸ್ ಅಂತೇವೆ, ಕ್ರ್ಯಾಕರ್ಸ್, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಐಡಿಯಾ ಕೊಟ್ಟಿದೆ. ಚಾಪ್ಟರ್ 12 ಈಸ್ ಆನ್ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಅಂಡ್ ದ ಚಾಪ್ಟರ್ 13 ಈಸ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಇದು ನಿಮ್ಮ ಲಾಸ್ಟ್ ಚಾಪ್ಟರ್ 13. ಓಕೆ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂದರೆ ನಿಮ್ಮ ನಾಲೆಜನ್ನು ಪ್ರಾಕ್ಟಿಕಲಿ ಅಪ್ಲೈ ಮಾಡೋದಿದ್ರೆ ಯಾವ ಟೈಪಲ್ಲಿ ಏನೇನು ರೆಡಿ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಹೇಳಿದ್ದಿದೆ. ಓಕೆ, ನಿಮ್ಮ ಡಿಗ್ರೀಸಲ್ಲೆಲ್ಲ ಇಂಟರ್ನ್ಶಿಪ್ಪು, ಪ್ರಾಜೆಕ್ಟ್ಸು ಎಲ್ಲ ಮಾಡಿಸ್ತಾರೆ. ಅದರಿಂದ ಯಾಕೆ ಮಾಡಿಸ್ತಾರೆ? ನಿಮ್ಮ ಮುಂದೆ ಎಲ್ಲಾದರೂ ಜಾಬಿಗೆ ಹೋದರೆ ಅದು ಹೆಲ್ಪ್ ಆಗಲಿ ಅಂತ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದಿದೆ. ಪ್ರಾಜೆಕ್ಟ್ಸ್ ಅಂದರೆ ಏನು, ಓಕೆ, ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡ್ಕೊಳ್ಬೇಕು, ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಸಿಂಪಲ್ ಆಗಿ ಐಡಿಯಾ ಕೊಟ್ಟಿದ್ದಿದೆ. ಲೈಕ್ ಅಂಡರ್ಸ್ಟ್ಯಾಂಡ್ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ಸ್, ಅಪ್ಲೈ ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚಸ್, ಕೊಲಾಬರೇಟ್ effectively in teams, implement solutions using Python programming. Then the projects integrate multiple concepts from exception handling to
ನೆಟ್ವರ್ಕಿಂಗ್, ಓಕೆ, ಟು ಕ್ರಿಯೇಟ್ ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ಸ್. ಓಕೆ, ಇದ್ರ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟಿದ್ದಿದೆ. ಓಕೆ, ಫಂಡಮೆಂಟಲ್ಸ್ ಮತ್ತು ಪೈಥಾನ್ ಬೇಸಿಕ್ಸ್ ಫಸ್ಟ್ ಇಯರಲ್ಲಿ ಕವರ್ ಆಯಿತು. ಸೆಕೆಂಡ್ ಇಯರ್ದಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಹೆಚ್ಚಿಗೆ ಕೊಟ್ಟಿದ್ದಿದೆ. ಅಂದರೆ ನೀವು ಬೇಸಿಕ್ಕಿಂದ ಸ್ವಲ್ಪ ಮಿಡಲ್ ಲೆವೆಲಿಗೆ ಇಲ್ಲಿ ಬರ್ತೀರಿ. ಓಕೆ, ಹೈಯರ್ ಲೆವೆಲ್ ನಿಮ್ಮ ಡಿಗ್ರೀಸಲ್ಲಿ ಆಗ್ತದೆ. ಓಕೆ, ಆದರೆ ಸಂಗಡ ಯು ಕ್ಯಾನ್ ಗೋ ಥ್ರೂ ಸಮ್ ಅದರ್ ಥಿಂಗ್ಸ್ ಲೈಕ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಬೈ ಯುವರ್ ಸೆಲ್ಫ್. ದಟ್ ಈಸ್ ಪಾಸಿಬಲ್. ನವೆಡೇಸ್ ನೀವು ಕೇಳಿರಬೇಕು, ಇವನ್ 10 ವರ್ಷದ ಹುಡುಗನು AI ಎಕ್ಸ್ಪರ್ಟ್ ಈಗ ಕೇರಳದಲ್ಲಿ. ಓಕೆ, ಸೊ ದಟ್ಸ್ ವೈ ಎನಿಬಡಿ ಕ್ಯಾನ್ ಲರ್ನ್ ಎಟ್ ಎನಿ ಏಜ್ ಅನ್ನೋದು ಆಯ್ತು ಈಗ. ಅದಕ್ಕಾಗಿ ಎಟ್ ಎನಿ ಏಜ್ ಎನಿಬಡಿ ಕ್ಯಾನ್ ಮಾಸ್ಟರ್ ಎನಿಥಿಂಗ್. ಅದಕ್ಕಾಗಿ ದಿಸ್ ಈಸ್ ಎನ್ ಆಪರ್ಚುನಿಟಿ. ನಿಮಗೆ ಹಾಲಿಡೇಸ್ ಇರ್ತವೆ ಅಥವಾ ಇದಿರ್ತವೆ, ಸಂಜೆ ಹೊತ್ತು ಸ್ವಲ್ಪ ಫ್ರೀ ಟೈಮ್ ಮಾಡಿ 1 hour AI ಬಗ್ಗೆ ಕಲ್ತ್ಕೊಳ್ಳೋದು, ಅದನ್ನೆಲ್ಲ ಮಾಡಬಹುದು. In the next video we will see the first chapter, that is exception handling. Till then, goodbye. God bless you.